ಸುಗ್ರೀವಾಜ್ಞೆ ಜಾರಿಗೆ ತಂದ್ರು ಫೈನಾನ್ಸ್ ಕಿರುಕುಳ ತಪ್ಪಿಸೋಕೆ ಆಗ್ಲೇ ಇಲ್ಲ. ಹುಬ್ಬಳ್ಳಿಯಲ್ಲಿ ಸಂಸದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಈ ರೀತಿಯಾಗಿ ಹೇಳಿಕೆ ನೀಡಿದ್ದಾರೆ. ಸರ್ಕಾರದಿಂದ ದಿವ್ಯ ನಿರ್ಲಕ್ಷ್ಯ ಆದ್ದರಿಂದಲೇ ಕಿರುಕುಳ ಮತ್ತಷ್ಟು ಹೆಚ್ಚಳವಾಗಿದೆ. ಸರ್ಕಾರ ಕಾನೂನು ಮಾಡೋದ್ರಿಂದ ಮೈಕ್ರೋ ಫೈನಾನ್ಸ್ ಮೇಲೆ ನಿಗಾ ಮಾಡಲು ಆಗಲ್ಲ. ಬಡ ಮಧ್ಯಮ ವರ್ಗದವರಿಗೆ ಸುಲಭವಾಗಿ ಸಾಲ ಸಿಗುವ ವ್ಯವಸ್ಥೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿವಿಧ ಯೋಜನೆಗಳನ್ನ ಪರಿಣಾಮವಾಗಿ ಜಾರಿಗೆ ತರಬೇಕು. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡುವಂತಾಗಬೇಕು. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಟ್ರೆ ಮಾತ್ರ ಮೈಕ್ರೋ ಫೈನಾನ್ಸ್ ಮತ್ತು ಖಾಸಗಿ ಲೇವಾದೇವಿದಾರರ ಅಡ್ರೆಸ್ ಇರ್ದಂಗಾಗುತ್ತೆ. ಸರ್ಕಾರ ಕಠಿಣ ಕ್ರಮ ಕೈಗೊಂಡಷ್ಟು ಬಡವರಿಗೆ ಸಾಲ ಸಿಗದಂತಾದಷ್ಟು ಬಡವರು ಬೀದಿಗೆ ಬಿದ್ದು ಆತ್ಮಹತ್ಯೆಗಳು ಮತ್ತೆ ಹೆಚ್ಚಾಗುತ್ತಿದೆ. ಸಾಲ ಸುಲಭವಾಗಿ ಸಿಗುವಂತಹ ಪರ್ಯಾಯ ವ್ಯವಸ್ಥೆ ಸಿಗಬೇಕು. ಇರೋ ಕಾನೂನನ್ನೇ ಜಾರಿಗೆ ತಂದ್ರೆ ಸಾಕು. ಪೊಲೀಸ್ ವ್ಯವಸ್ಥೆ ಮತ್ತು ಖಾಸಗಿ ಲೇವಾದೇವಿದಾರರ ನಡುವೆ ಒಳ ಒಪ್ಪಂದವಿದೆ. ಇಂತಹ ಕಾನೂನಿನಲ್ಲಿ ಮನಿ ಲೆಂಡರ್ಸ್ ಗಳನ್ನು ಬಂಧಿಸಬಹುದು. 10 ಸುಗ್ರೀವಾಜ್ಞೆ ಜಾರಿಗೆ ತಂದ್ರೂ ಕೂಡ ಪ್ರಯೋಜನವಾಗಿಲ್ಲ. ಹಲವೆಡೆ ಆತ್ಮಹತ್ಯೆಗಳು ಮುಂದುವರೆದಿದೆ. ಸರ್ಕಾರ ಯಾವ ಅಧಿಕಾರಿ ಮೇಲೆ ಕ್ರಮ ಕೈಗೊಂಡಿದೆ? ಮುಖ್ಯಮಂತ್ರಿ ಹೇಳಿದ್ರು ಕಾನೂನು ಜಾರಿಗೆ ಬರ್ತಿಲ್ಲ. ಕಾನೂನು ಜಾರಿಗೆ ತರದ ಅಧಿಕಾರಿಗಳನ್ನ ಹೊಣೆ ಮಾಡಿ, ಒಬ್ಬ ಅಧಿಕಾರಿಯನ್ನಾದ್ರೂ ಹೊಣೆ ಮಾಡಿ ಸಿಎಂ ಅವರದ್ದು ಖಡಕ್ ಹೇಳಿಕೆಗಳಿಗೆ ಮಾತ್ರ ಸೀಮಿತವಾಗಿದೆ. ಮೈಕ್ರೋ ಫೈನಾನ್ಸ್ ಕಾನೂನು ಮತ್ತೊಂದು ರಿಸ್ಟ್ರಿಕ್ಷನ್ ಮಾಡೋದ್ರಿಂದ ಮೈಕ್ರೋ ಫೈನಾನ್ಸ್ ಮೇಲೆ ನಿಗಾ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಆಲ್ಟರ್ನೇಟಿವ್ ಯಾರಿಗೆ ಬಡ ಜನರಿಗೆ, ಮಿಡಲ್ ಕ್ಲಾಸ್ ಪೀಪಲ್ಲು ಏನೊಂದು ಸಣ್ಣ ಪುಟ್ಟ ಉದ್ಯೋಗ ಮಾಡ್ತಿರ್ತಾರೆ ಅವ್ರಿಗೆ ಸಾಲದ ವ್ಯವಸ್ಥೆ ಮಾಡುವಂಥ ಕೆಲಸ ಮಾಡಿ. ಈಸಿ ಲೋನ್ ಅವೈಲಬಿಲಿಟಿ ಅದು ರಾಜ್ಯ ಮತ್ತು ಕೇಂದ್ರದ ವಿವಿಧ ಯೋಜನೆ ಇದಾವಲ್ಲ, ಅದನ್ನ ಹಾನೆಸ್ಟಾಗಿ ಇಂಪ್ಲಿಮೆಂಟ್ ಮಾಡಿರಿ. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ರಿ ರೈತರಿಗೆ. ಇವತ್ತು 0 ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ ಅಂತೀರಿ. ಎಷ್ಟು ಮಂದಿ ಕೊಟ್ಟಿದ್ದೀರಿ ಅಂತ ಹೇಳಿ ಸಿದ್ದರಾಮಯ್ಯವರು ಎಷ್ಟು ಮಂದಿ ಕೊಟ್ಟಿದ್ದೀರಿ? ಅದು ಹಾನೆಸ್ಟಾಗಿ ಕೊಟ್ಟಿದ್ರು ಇಲ್ಲೋ? ಮತ್ತು ಈ ಕಾಯಿಪಲ್ಲೆ ಮಾರುವಂಥವ್ರಿಗೆ, ಮತ್ತೊಬ್ಬರಿಗೆ ಬೀದಿ ವ್ಯಾಪಾರ ಮಾಡುವಂಥವ್ರಿಗೆ ಹಲವಾರು ಸ್ಕೀಮ್ ಇದ್ದಾವೆ. ಅದರ ಮುಖಾಂತರ ಇವತ್ತು ಅವರಿಗೆ ನೀವು ಸಾಲ ಕೊಡುವಂಥದ್ದು, ಸಣ್ಣ ಪುಟ್ಟ ಸಾಲ ಕೊಡುವಂಥದ್ದು ಮಾಡಿದರೆ ಕಡಿಮೆ ಬಡ್ಡಿ ದರದಲ್ಲಿ ಈ ಮೈಕ್ರೋ ಫೈನಾನ್ಸ್ ಆಗಲಿ ಅಥವಾ ಖಾಸಗಿ ಲೇವಾದೇವರು ಅಡ್ರೆಸ್ ಇರೋದಿಲ್ಲ. ಅದು ವ್ಯವಸ್ಥೆ ಮಾಡದಿದ್ದಾಗ ಅನಿವಾರ್ಯವಾಗಿ ಅವರು ಖಾಸಗಿ ಲೇವಾದೇವಿಗಳ ಕಡೆ ಮತ್ತು ಈ ಮೈಕ್ರೋ ಫೈನಾನ್ಸ್ ಕಡೆ ಹೋಗ್ತಾರೆ. ಅದರಿಂದ ಹರಾಸ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಆಮೇಲೆ ಎಲ್ಲಿಗೆ ಪರಿಣಾಮ ಎಲ್ಲಿಗೆ ಆಗ್ತದೆ ಅಂದರೆ, ನಾನು ಹೇಳ್ತೀನಿ, ನೀವು ರಿಸ್ಟ್ರಿಕ್ಷನ್ ಜಾಸ್ತಿ ಮಾಡ್ದಂಗೆ ಆಮೇಲೆ ಅವರು ಮುಚ್ಕೊಂಡು ಹೋಗ್ತಾರೆ. ಕೆಲವರು ಅರೆಸ್ಟ್ ಆಗ್ತಾರೆ. ಖಾಸಗಿ ಲೇವಾದೇವಿಗಾರರು ಅವರು ಇವತ್ತಿನ ನಾಳೆ ಅರೆಸ್ಟ್ ಮಾಡಲೇಬೇಕಾಗ್ತದೆ. ಆಮೇಲೆ ಬಡ ಜನರಿಗೆ ಮತ್ತು ಮಿಡಲ್ ಕ್ಲಾಸ್ ಪೀಪಲ್ಗೆ ದಿನನಿತ್ಯದ ವಹಿವಾಟ ಮತ್ತೊಂದು ಅರ್ಜೆನ್ಸಿ ಇದ್ದಾಗ ಸಾಲನ ಸಿಗೋದಿಲ್ಲ. ನಾಳೆ ಅವರು ಮತ್ತೊಂದು ಬೀದಿಗೆ ಬೀಳ್ತಾರೆ. ಅವು ಇನ್ನೂ ಹೆಚ್ಚು ಆತ್ಮಹತ್ಯೆ ಜಾಸ್ತಿನೇ ಆಗ್ತದೆ ಹೊರತು ಕಡಿಮೆ ಆಗೋದಿಲ್ಲ. ಅದಕ್ಕಾಗಿ ಸರ್ಕಾರ ಪರ್ಯಾಯವಾದಂಥ ಒಂದು ವ್ಯವಸ್ಥೆ, ಸಾಲ ಈಸಿಯಾಗಿ ಸಿಗುವಂಥದ್ದು ವ್ಯವಸ್ಥೆ ನೀವು ಮಾಡಿ. ಇದು ಯಾವುದು ಸುಸೈಡ್ ಆಗೋದಿಲ್ಲ, ಏನೂ ಆಗೋದಿಲ್ಲ ಸರ್ಕಾರದ ವ್ಯವಸ್ಥೆಯಲ್ಲಿ. ಸರ್, ಈಗ ಸುಗ್ರೀವಾಜ್ಞೆಗೆ ಕಳಿಸಿದ್ರೆ ರಾಜ್ಯಪಾಲರಿಗೆ ಭಾಳ ಡಿಲೇ ಆಗ್ತದೆ. ಸ್ಟೇಟ್ ಗೌರ್ಮೆಂಟ್ ಭಾಳ ಇಂಟೆನ್ಸಿಟಿ ನೋಡಿ, ನೀವು ಹಾನೆಸ್ಟಾಗಿ ಮಾಡೋದಾದ್ರೆ ಇದ್ದಂಥ ಕಾನೂನಲ್ಲಿ ಇದ್ದಂಥ ರೂಲ್ಸ್ನಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು. ಅವ್ರನ್ನ ಅರೆಸ್ಟ್ ಮಾಡ್ಬೋದು. ಅವ್ರನ್ನ ಪೊಲೀಸರು ಮನಸ್ಸು ಮಾಡಿದರೆ ಎಷ್ಟೋ ಕಡೆ ಪೊಲೀಸ್ ವ್ಯವಸ್ಥೆ ಮತ್ತು ಖಾಸಗಿ ಮನಿ ಲೆಂಡರ್ಸ್ ಒಂದಕ್ಕೊಂದು ಅಡ್ಜಸ್ಟ್ಮೆಂಟ್ ಆಗಿರ್ತಾರೆ. ಎಲ್ಲ ಒಂದು ವ್ಯವಸ್ಥೆ ಫಿಕ್ಸ್ ಆಗಿರ್ತದೆ. ಹೀಗಾಗಿ ಇದ್ದಂಥ ಕಾನೂನಲ್ಲಿ ಇದ್ದಂಥ ರೂಲ್ಸ್ನಲ್ಲೇ ನೀವು ಅರೆಸ್ಟ್ ಮಾಡ್ಬೋದು. ಹಿಂದೆಲ್ಲ ಆಗ್ಯಾವಲ್ಲ ಎಷ್ಟೋ ಕಡೆ. ಇಲ್ಲೇ ಹುಬ್ಳಿಯಲ್ಲಿ ನಾನು ನೋಡಿದಿಲ್ಲ, ಎಷ್ಟೋ ಮನಿ ಲೆಂಡರ್ಸ್ ಅರೆಸ್ಟ್ ಮಾಡಿ ಹೋಗಿದ ಮೇಲೆ ಹೆದರಿಕೆ ಸ್ಟಾರ್ಟ್ ಆಗ್ತಾವೆ. ಆಮೇಲೆ ಸಾಲನೂ ಕೊಟ್ಟಿದ್ದು ಅಸಲು ಬೇಡ, ಬಡ್ಡಿನೂ ಬೇಡ ಅಂಥೇಳಿ ಅದನ್ನು ಮಾಫ್ ಮಾಡೋಕ್ಕೆ ನಿಂತರು ಎಷ್ಟೋ ಮಂದಿ ಮನಿ ಲೆಂಡರ್ಸ್. ನಿಮ್ಮ ಕೈಯಾಗಿಲ್ಲ ರೀ, ನಿಮ್ಮ ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ. ಏನು ಮಾಡೋದೈತಿ? ನಿಮ್ಮ ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ, ಕೊಲ್ಯಾಪ್ಸ್ ಆಗಿದೆ. ನೀವು ಇನ್ನೊಂದು ಸುಗ್ರೀವಾಜ್ಞೆ ತೊಗೊಂಬರ್ರಿ, 10 ಸುಗ್ರೀವಾಜ್ಞೆ ತೊಗೊಂಬರ್ರಿ. ಇಂಪ್ಲಿಮೆಂಟೇಷನ್ ಈಸ್ ಇಂಪಾರ್ಟೆಂಟ್. ಇದ್ದಂಥ ವ್ಯವಸ್ಥೆ ಈ TN ಸೆಷನ್ನು, ಇಲೆಕ್ಷನ್ ಕಮಿಷನ್ನು ಚೇರ್ಮನ್ ಹೆಡ್ ಆದಾಗ ಇದ್ದಂಥ ರೂಲ್ಸ್ನಲ್ಲಿ ರಿಸ್ಟ್ರಿಕ್ಷನ್ ತೊಗೊಂಬಂದ್ರಿಂದ ಇವತ್ತು ಇಲೆಕ್ಷನ್ ನಡೀತು.